ನಾವು ಫೈನಲ್ ಎಕ್ಸಾಮ್ಗೂ ಹಿಂಗ್ ಓದಲ್ಲ. ಯಾವಲ್ ಗುರು ಇವಳು ಎಕ್ಸಾಮಿಗೆ ಗೊತ್ತಾ ಇಲ್ಲ ಕಣೋ. ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಈ ಸಬ್ಜೆಕ್ಟ್ ಅಂತ ಅವರಪ್ಪನ್ ಟೈಮ್ ಟೇಬಲ್. ಬೆಳಗ್ಗೆ 5 ರಿಂದ 6 ಮ್ಯಾಥ್ಸ್, 7 ರಿಂದ 7:45 ಏನೇನು ಓದಿದ್ಯೋ ಎಲ್ಲವನ್ನ ರೆಕಾರ್ಡ್ ಮಾಡು. ರೆಕಾರ್ಡ್ ಯಾಕೆ? ಸ್ಕೂಟರ್ ಬರ್ತಾ ಕೇಳಿಸ್ಕೊಂಡ್ ಬರಕ್ಕೆ. ಲಂಚ್ ಬ್ರೇಕ್ ಆದ್ರೂ ಇರುತ್ತಾ? ಹಾಳಾದ್ದು ಲಂಚ್ ಬ್ರೇಕ್ 1 ಗಂಟೆ ಹಾಕ್ಬಿಡ್ಬೇಕಮ್ಮ. 15 ನಿಮಿಷ ಸಾಕು ಊಟ ಮಾಡೋದಕ್ಕೆ. ಮಿಕ್ಕಿದ ಸಮಯದಲ್ಲಿ ಕಾಮನ್ ಹೋಗ್ಬೋದಲ್ವಾ? ಓದೋದ್ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನಿಲ್ವಾ? ಯಾಕಿಲ್ಲ, ಸಂಜೆ 6:30ಯಿಂದ 7 ಗಂಟೆವರೆಗೆ ಟಿವಿ ಟೈಮ್. ಊಟ ಆದ್ಮೇಲೆ ಇಡೀ ದಿನ ಹೇಗ್ ಕಳೀತು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಚರ್ಚೆ. ಅಂದ್ರೆ ಫುಲ್ ಸ್ಟಡಿ. ಈ ನಾರ್ಮಲ್ ಅಪ್ಪಂದಿರ್ತಾರ ಮದ್ವೆಗಿದ್ದ ಯೋಚನೆ ಏನು ಇಲ್ವಾ? ಯಾಕಿಲ್ಲ, ನಮ್ ಜನನಿ ಓದನ್ನ, ಅವ್ರ ಅಸ್ತಿತ್ವವನ್ನು ಗೌರವಿಸುವಂತ ಮನೆ ಸಿಗ್ಬೇಕು. ಅಂಥ ಮನೆ ಸಿಗೋದಕ್ಕೂ ಭಾಗ್ಯ ಬೇಕು. ನಮ್ ಜನನಿ ಭಾಗ್ಯವಂತೆ. ಶುರುವಾಗ್ತಿದೆ ಹೊಸ ಕಥೆ ಭಾಗ್ಯವಂತರು. ಜುಲೈ 6ರಿಂದ ನಿಮ್ಮ ಸನ್ ಉದಯದಲ್ಲಿ.